ನವಜಾತ ಶಿಶುಗಳು. ಜಷ್ಟೇ ಗಡೆದವರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. 29 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ 6 ತಿಂಗಳ ಡಾಟಾ ನೋಡ್ತಾ ಇದ್ರೆ ಇದೇ 6 ತಿಂಗಳ ಡಾಟಾದಲ್ಲಿ 322 ಶಿಶುಗಳು ಸಾವನ್ನಪ್ಪಿರೋದು ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿದರು. ಪ್ರತಿ ತಿಂಗಳು 45ರಿಂದ 52ರ ಸರಾಸರಿಯಲ್ಲಿ ಶಿಶುಗಳು ಸಾವನ್ನಪ್ತಾ ಇವೆ. ಹಾಗಾದ್ರೆ ದಿನಕ್ಕೆ 1-2 ಮಕ್ಕಳು ಇಲ್ಲಿ ಸಾವನ್ನಪ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಅಪೌಷ್ಟಿಕತೆಯಿಂದಾಗಿ ಕಂದಮ್ಮಗಳು ಮೃತಪಡ್ತಾ ಇದ್ರೂ ಕೂಡ ಯಾಕೆಷ್ಟು ನಿರ್ಲಕ್ಷ್ಯ? ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಾ ಇದೆ. ಅಪೌಷ್ಟಿಕತೆ, ಕಮ್ಮಿ ತೂಕ, ನ್ಯೂಮೋನಿಯಾ, ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಸೂಕ್ತ ವ್ಯವಸ್ಥೆ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಥರ ಸಾಲು ಮಕ್ಕಳು ಸಾವನ್ನಪ್ತಾ ಇವೆ. ಇನ್ನು ನವಜಾತ ಶಿಶುಗಳು ಇವು ಬಿಮ್ಸ್ ಆಸ್ಪತ್ರೆಯಲ್ಲೇ 172 ಹಸುಗೂಸುಗಳು ಕೊನೆಯುಸಿರೆಳೆದಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 322 ನವಜಾತ ಶಿಶುಗಳು. ಈ 6 ತಿಂಗಳ ಡಾಟಾ ಅಷ್ಟೇ ಇದು ಅಂತ ನೋಡಿದ್ರೆ ದಿನಕ್ಕೆ 1-2 ಮಗು ಸಾವನ್ನಪ್ತಾನೇ ಇದೆ. ಈ ಥರದೊಂದು ಪರಿಸ್ಥಿತಿ ಇಲ್ಲಿದೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಸೊ 172 ಅಂದರೆ 72 ಅಂದರೆ ನಮ್ಮ ಇನ್ಫೆಂಟ್ ಮೆಟಾಲಿಟೀಸ್ ಎಷ್ಟು ಬರ್ತಿದೆಪ್ಪ ಅಂತಂದರೆ ಇಟ್ ಈಸ್ 7.8% ಬರ್ತಾ ಇದೆ. ಸೊ ಪ್ರತಿ ಸಾರಿ ನೀವು ತೊಗೊಂಡ್ರಪ್ಪ ಅಂತಂದರೆ 16ರಿಂದ 17 ಮರಣಗಳು ಹೋಗ್ತಾ ಇದ್ದಾವೆ. ಅದು ತಿಂಗಳ ವಾರ ಎವರೇಜ್ ಇರ್ತದೆ ಒಂದೊಂದು ಸಾರಿ. ಸೊ ಬೇರೆ ಒಂದೊಂದೇ ಈಗ ಬೇರೆ ಬೇರೆ ಹೊರಗಿನ ಮಕ್ಕಳು ಅಂದರೆ ತೊಂದರೆಯಾಗಿರ್ತಕ್ಕಂಥ ಮಕ್ಕಳು, ಲೇಟಾಗಿ ಬಂದಿರತಕ್ಕಂಥ ಮಕ್ಕಳು ಏನಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಂಕೆ ಸಂಖ್ಯೆಯಲ್ಲಿ. ಬಟ್ ಎವರೇಜ್ 16 to 17 ಪರ್ ಮಂತ್ ಆಗ್ತಾಯಿದೆ. ಅವುಗಳು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಸೀಸನ್ ಇಲ್ಲ, ಇದು ಪ್ರತಿ ತಿಂಗಳು ಇರ್ತದೆ. ಹೋದ ಸಲ ಜಾಸ್ತಿ ಇತ್ತು, ಈಗ ಮತ್ತೆ ಇದರದ್ದು ನಮ್ಮಲ್ಲಿ ಸರ್ಫ್ಯಾಕ್ಟಮ್ ತಕ್ಕ ಇರಲಿಲ್ಲ. ಈ ಸಲ ಸರ್ಫ್ಯಾಕ್ಟಮ್ ಬಂದಿದೆ ಔಷಧ ಇರೋದ್ರಿಂದ ಇನ್ನೂ ಹೋದಕ್ಕೆ ಕಂಪೇರ್ ಮಾಡಿ ಈ ವರ್ಷ ಕಮ್ಮಿ ಇದೆ. ನಮ್ಮದು ಕಮ್ಮಿ ಇದೆ ಕಂಪೇರ್ ಟು ಕಮ್ಮಿ ಇದೆ ಪ್ರತಿ ವರ್ಷದಿಂದ. ಅದಕ್ಕೆ ಅದು ಸುಮಾರಾಗಿ ಆಗಸ್ಟ್ ಅಥವಾ ಆಗಸ್ಟ್ನಲ್ಲಿ ಇರ್ತದೆ. ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಅವಾಗ 22 ಇರ್ತವೆ. ಹಾಂ, ಅದು ಬಿಟ್ಟರೆ ಇನ್ಯಾವುದಿಲ್ಲ. ಸೊ ಅದು ಇನ್ನುಳಿದ ಮಂತ್ರಲ್ಲಿ ಎವರೇಜ್ ಇರ್ತದೆ. ಸೊ ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಬೇರೆ ಕಾರಣಗಳಿದ್ದಾವೆ, ಅವುಗಳನ್ನ ಮಾಡ್ತಾಯಿದ್ವಿ. ಹೊರಗಿನಿಂದ ಬಂದಿರತಕ್ಕಂಥ ಮಕ್ಕಳಲ್ಲಿ ಸಾವು ಜಾಸ್ತಿ ಇರುತ್ತೆ. ಅಂದರೆ ಹೊರಗಡೆ ಡೆಲಿವರಿ ಆಗಿರ್ತವೆ. ಸೊ ಅವು ಬಂದು ನಮ್ಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಬರ್ತವೆ, ಅಂದರೆ ಲೇಟ್ ಸ್ಟೇಜಿಗೆ ಬಂದಿರ್ತವೆ. ಆ ಮಕ್ಕಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ. ಸೊ 172 ಅಂದರೆ 72 ಅಂದರೆ ನಮ್ಮ ಇನ್ಫೆಂಟ್ ಮೆಟಾಲಿಟೀಸ್